ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಿಗಳಿಲ್ಲ, ರೋಗಿಗಳು ಕಂಗಾಲಾಗಿದ್ದು, ರಾಜ್ಯದ ಬಹುತೇಕ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಮಾನ್ಯ ರೋಗಕ್ಕೂ ಮದ್ದು ಇಲ್ಲ ಎಂದು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ವಿಧಾನ ಪರಿಷತ್ ಕಲಾಪದಲ್ಲಿ ಮಾತನಾಡಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಪ್ರಶ್ನೆ ಕೇಳಿದ ಅವರು, ರಾಜ್ಯದಲ್ಲಿ ವೈದ್ಯರ ಪರಿಸ್ಥಿತಿ ಇಂಗು ತಿಂದ ಮಂಕನಂತಾಗಿದೆ. ಏಕೆಂದರೆ ಕನಿಷ್ಠ ಔಷಧಿಗಳನ್ನು ಇಡಬೇಕು ಎಂದು ಅಧಿಕಾರಿಗಳು ವೈದ್ಯರಿಗೆ ನೋಟಿಸ್ ಕೊಡ್ತಿದ್ದಾರೆ. ಈ ಕಡೆ ಆಸ್ಪತ್ರೆಗೆ ಬರುವ ರೋಗಿಗಳು ವೈದ್ಯರ ಜೊತೆ ಜಗಳ ಮಾಡ್ತಿದ್ದಾರೆ. ಔಷಧಿಗಳನ್ನು ಪೂರೈಸಬೇಕಾದ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ನಾಳೆಯಿಂದ ಎಲ್ಲಾ ವೈದ್ಯರು ಮುಷ್ಕರ ನಡೆಸುತ್ತಿದ್ದಾರೆ. ಈ ರೀತಿ ಜನರ ಆರೋಗ್ಯದ ಜೊತೆಗೆ ಸರ್ಕಾರ ಆಟವಾಡುತ್ತಿರುವುದು ಎಷ್ಟು ಸರಿ ಎಂದು ಕೇಳಿದರು. ಆದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಇಲ್ಲದಿರೋದ್ರಿಂದ ವೈದ್ಯರಿಗೆ ಜನ ಬೈತಾ ಇದ್ದಾರೆ. ಮಿನಿಮಮ್ ಮೆಡಿಸಿನ್ ಇಡಬೇಕು ಅಂತ ಹೇಳಿ ಅಧಿಕಾರಿಗಳು ವೈದ್ಯರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಒಂದು ರೀತಿ ಇಂಗು ತಿಂದ ಮಂಗನ ಹಾಗೆ ವೈದ್ಯರ ಪರಿಸ್ಥಿತಿ ಆಗಿದೆ. ಮಾನ್ಯ ಸಭಾಪತಿಗಳೇ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಲೂಬಾರದು. ಏರಿ ನೀರುಂಬೊಡೆ ಬೇಲಿಕೆಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿ ಮಲೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅನ್ನೋ ನಿಟ್ಟಿನಲ್ಲಿ ಎಲ್ಲ ವೈದ್ಯರು ನಾಳೆಯಿಂದ ಮುಷ್ಕರವನ್ನ ಕೂಡ ಮಾಡ್ತಾ ಇದ್ದಾರೆ. ನನಗೆ ಮಾನ್ಯ ಸಚಿವರಿಗೆ 3 ಅಂಶಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವೈದ್ಯನಾಗಿ ಒಂದು ಸುಮಾರಷ್ಟು PHC ಮತ್ತು CHC ಡಾಕ್ಟರ್ಸ್ನ ನಾನು ಕ್ವಶನ್ ಮಾಡಿದಾಗ, ಸಾಮಾನ್ಯವಾಗಿ ಕಾಮನ್ ಆಗಿ ಬರುವಂಥ ಕಾಯಿಲೆಗಳು ಅಂದರೆ ಕೆಮ್ಮು, ಶೀತ, ನೆಗಡಿ, ಜ್ವರ. ಅದಕ್ಕೆ ಬರೆಯುವಂಥ ಮೆಡಿಸಿನ್ ಅಂದರೆ ಪ್ಯಾರಾಸ್ಟಮಾಲು, ಸಿಟ್ರಿಸಿನ್, ಒಂದು ಆಂಟಿಬಯೋಟಿಕ್, ಮತ್ತೊಂದು ಸಾಲ್ಬುಟಮಾಲ್ ಸಿರಪ್ಪು. ನಾನು ಸುಮಾರು ಒಂದು 20-25 ಜನ ಡಾಕ್ಟರ್ಸಿಗೆ ಫೋನ್ ಮಾಡಿ ಕೇಳಿದ್ರೆ ಎಷ್ಟು ಮೆಡಿಸಿನ್ ಸಿಗ್ತದೆ ಅಂದ್ರೆ ಅಪ್ಪಪ್ಪ ಅಂದ್ರೆ ಅದನ್ನೇ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಪತಿ, ಅಂಶಗಳು ಒಂದೇ ಒಂದು ಮೆಡಿಸಿನ್ ಸಿಗ್ತದೆ ಅಂತ. ಶೇಕಡ ಒಂದು 30%. ಈವನ್ PHC ಅಲ್ಲಿ ಲ್ಯಾಬೊರೇಟರಿ ಟೆಸ್ಟ್ಗಳು ಕೂಡ CBC ಕೂಡ ಆಗ್ಲಿರುವಂತ ಪರಿಸ್ಥಿತಿ. ಅಂದ್ರೆ CBC ಆಗ್ಬೇಕು PHC ಅಲ್ಲಿ ಅಂದ್ರೆ ಮರುಭೂಮಿಯ ಮರೀಚಿಕೆ ಆದಂತೆ ಆಗಿದೆ ಅಂತ. ಒಂದು ಅಂಶವನ್ನು ಉಲ್ಲೇಖ ಮಾಡ್ತೀನಿ ಮಾನ್ಯ, ಅವರ ರಿಪೋರ್ಟ್ ಪ್ರಕಾರ ಒಂದು ಅಂಕಿಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಪತಿಗಳೇ. 2023-24 14 ಕೋಟಿ OPD ಮತ್ತೆ IPD ಎಲ್ಲ ಸೇರಿ ಇಡೀ ಸ್ಟೇಟ್ ಅಲ್ಲಿ ಆಗಿರುವಂತ ಪೇಷಂಟ್ಸ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. 24-25ನೇ ಸಾಲದಲ್ಲಿ 15 ಕೋಟಿ, 25-26 ಸಾಲದಲ್ಲಿ ನೆಕ್ಸ್ಟ್ ಸಾಲದಲ್ಲಿ 15-16 ಕೋಟಿ ಎಸ್ಟಿಮೇಟೆಡ್ ಇದೆ. ಆದ್ರೆ ಏನು ಅಂಶ ನೋಡಬೇಕು ಅಂದ್ರೆ, ನಾನು ಸುಮಾರಷ್ಟು ತಾಲೂಕಿನ ಅಂಶಗಳನ್ನ ತಗೊಂಡಾಗ ಇಲ್ಲ ಸಚಿವರು ಉತ್ತರ ಇದೊಂದು ಅಂಶಕ್ಕೆ ಆನ್ಸರ್ ಕೊಟ್ಟಿಲ್ಲ ಅವರು. ನೋಡ್ರಿ ಡಾಕ್ಟರ್, ಹೇಳ್ತೀನಿ, ಇದು ಇದ್ರಲ್ಲಿ ಕುತ್ಕೊಳ್ಳಿ.